ಗುರುಕುಲದ ದಿನಗಳು ಈಗ ಅಂತಿಮ ಹಂತಕ್ಕೆ ತಲುಪಿದಾವೆ. ಪಾಂಡವರು ಮತ್ತು ಕೌರವರು ಬಾಲಕರಾಗಿ ಗುರುಕುಲಕ್ಕೆ ಬಂದಿರ್ತಾರೆ. ಆದ್ರೆ ಈಗ ಅವರು ಯೋಧರಾಗಿ ಹೊರಬರೋದಕ್ಕೆ ಸಿದ್ಧರಾಗಿದ್ದಾರೆ. ಹಲವು ವರ್ಷಗಳ ಕಠಿಣ ಅಭ್ಯಾಸ, ಯುದ್ಧ ಕಲೆ, ನಿಯಮ, ತ್ಯಾಗ ಇವೆಲ್ಲವೂ ಅವರನ್ನ ಬದಲಾಯಿಸಿತ್ತು. ದ್ರೋಣಾಚಾರ್ಯ ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇವರ ಪ್ರತಿಭೆನ ಇಡೀ ಹಸ್ತಿನಾಪುರ ನೋಡ್ಬೇಕು. ಅದಕ್ಕಾಗಿ ಒಂದು ಮಹತ್ವದ ಕಾರ್ಯಕ್ರಮನ ಆಯೋಜಿಸಲಾಗತ್ತೆ. ರಾಜ್ಕುಮಾರರ ಯುದ್ಧ ಕಲೆ ಪ್ರದರ್ಶನ. ಆ ದಿನ ಹಸ್ತಿನಾಪುರ ಹಬ್ಬದ ವಾತಾವರಣದಲ್ಲಿರುತ್ತೆ. ಅರಮನೆ ಹೊರಗೆ ಸಾವಿರಾರು ಜನ ಸೇರಿರ್ತಾರೆ. ದೊಡ್ಡ ಅಖಾಡ ಸಿದ್ಧವಾಗಿರುತ್ತೆ. ಒಂದ್ ಕಡೆ ರಾಜವಂಶದವರು, ಇನ್ನೊಂದ್ ಕಡೆ ಸಾಮಾನ್ಯ ಜನ. ಎಲ್ರ ಕಣ್ಣು ಒಂದೇ ಕಡೆ. ಅಖಾಡದ ಮಧ್ಯದಲ್ಲಿ ನಿಂತಿದ್ದಾರೆ ಕೌರವರು ಮತ್ತೆ ಪಾಂಡವರು. ಮೊದಲು ಸಾಮಾನ್ಯ ಯುದ್ಧ ಕಲೆಗಳು ಶುರುವಾಗುತ್ತೆ. ಕತ್ತಿ ಯುದ್ಧ, ಕುದುರೆ ಸವಾರಿ, ಗದಾ ಯುದ್ಧ. ಪ್ರತಿಯೊಬ್ರು ತಮ್ಮ ತಮ್ಮ ಪ್ರತಿಭೆನ ತೋರಿಸ್ತಿದ್ದಾರೆ. ಭೀಮ ಮತ್ತೆ ದುರ್ಯೋಧನ ಗದಾ ಯುದ್ಧದಲ್ಲಿ ಮುಖಾಮುಖಿಯಾಗಿದ್ದಾಗ ಇಡೀ ಅಖಾಡ ಗದ್ದಲದಿಂದ ತುಂಬೋಗುತ್ತೆ. ಇಬ್ಬರ ಶಕ್ತಿ ಕೂಡ ಸಮಾನವಾಗಿ ಕಾಣಿಸ್ತಿರುತ್ತೆ. ಆದ್ರೆ ಅವ್ರ ಹೊಡೆತಗಳಲ್ಲಿ ಕೇವಲ ಸ್ಪರ್ಧೆ ಮಾತ್ರ ಇರಲಿಲ್ಲ, ಒಳಗೆ ದ್ವೇಷ ಕೂಡ ಇತ್ತು. ಭೀಮನ ಪ್ರತಿಯೊಂದು ಹೊಡೆತ ದುರ್ಯೋಧನ ಅಹಂಕಾರಕ್ಕೆ ಸವಾಲಾಗ್ತಿರುತ್ತೆ. ದುರ್ಯೋಧನ ಪ್ರತಿಯೊಂದು ದಾಳಿ ಭೀಮನ ಮೇಲಿನ ಅಸೂಯೆಯನ್ನ ತೋರಿಸ್ತಾ ಇರುತ್ತೆ. ಕೆಲ ಕ್ಷಣಗಳ ನಂತರ ಪರಿಸ್ಥಿತಿ ತುಂಬಾನೇ ತೀವ್ರವಾಗ್ಬಿಡುತ್ತೆ. ಅದು ಪ್ರದರ್ಶನಕ್ಕಿಂತ ನಿಜವಾದ ಯುದ್ಧದ ರೀತಿ ಕಾಣ್ತೊಡಗುತ್ತೆ. ಇದನ್ನೆಲ್ಲ ಗಮನಿಸಿದ ದ್ರೋಣ ತಕ್ಷಣನೇ ಹೋಗಿ ಇಬ್ಬರನ್ನ ನಿಲ್ಲಿಸ್ತಾರೆ. ಆದ್ರೆ ಜನರಿಗೀಗ ಇನ್ನೊಂದು ನಿರೀಕ್ಷೆ ಇತ್ತು. ಅರ್ಜುನ. ಅಖಾಡದ ಮಧ್ಯಕ್ಕೆ ಅರ್ಜುನ ಕಾಲಿಟ್ಟ ಕ್ಷಣ ವಾತಾವರಣನೇ ಬದಲಾಗೋಗುತ್ತೆ. ದ್ರೋಣನ ಅಚ್ಚುಮೆಚ್ಚಿನ ಶಿಷ್ಯ ಈಗ ತನ್ನ ಪ್ರತಿಭೆನ ಜಗತ್ತಿಗೆ ತೋರಿಸೋದಕ್ಕೆ ಬಂದಿದ್ದಾನೆ. ಅರ್ಜುನ ಬಿಲ್ ಎತ್ತುತ್ತಾನೆ. ಮೊದಲ ಬಾಣ ಆಕಾಶಕ್ಕೆ ಹಾರುತ್ತೆ. ಮತ್ತೊಂದು ಬಾಣ ಅದನ್ನೇ ಮಧ್ಯದಲ್ಲಿ ಹೋಗಿ ತಾಕುತ್ತೆ. ನಂತರ ಕಣ್ಣು ಕಟ್ಕೊಂಡೆ ಗುರಿ ಹೊಡೆಯೋದು, ಚಲಿಸುತ್ತಿರೋ ಗುರಿಯನ್ನ ನಿಖರವಾಗಿ ತಾಕೋದು, ಒಂದೇ ಸಮಯದಲ್ಲಿ ಹಲವು ಬಾಣಗಳನ್ನ ಹಾರಿಸೋದು, ಈ ರೀತಿ ತನ್ನ ಪ್ರತಿಭೆಯನ್ನ ತೋರಿಸ್ತಾ ಇರ್ತಾನೆ. ಜನರು ಎದ್ದು ನಿಂತು ಚಪ್ಪಾಳೆ ಹೊಡಿತಾ ಇರ್ತಾರೆ. ದ್ರೋಣನ ಕಣ್ಣಲ್ಲಿ ಹೆಮ್ಮೆ ಕಾಣಿಸ್ತಿತ್ತು. ಭೀಷ್ಮ ಈ ಕಡೆ ಮೌನವಾಗಿ ನಗ್ತಾ ಇದ್ದಾರೆ. ಹಸ್ತಿನಾಪುರ ಈಗಾಗಲೇ ನಿರ್ಧಾರ ಮಾಡೇ ಬಿಟ್ಟಿದೆ, ಅರ್ಜುನನೇ ಅತ್ಯುತ್ತಮ ಯೋಧ ಅಂತ. ಆ ಕ್ಷಣದಲ್ಲಿ ಅಖಾಡದ ಪ್ರವೇಶ ದ್ವಾರದಲ್ಲಿ ಒಂದು ಧ್ವನಿ ಕೇಳಿಸುತ್ತೆ. ಅರ್ಜುನ ಮಾತ್ರ ಶ್ರೇಷ್ಠ ಯೋಧ ಅಂತ ಯಾರು ಹೇಳಿದ್ರು ಅಂತ. ಎಲ್ರ ಕಣ್ಗಳು ಅತ್ತ ತಿರುಗಿ ನೋಡ್ತವೆ. ಅಲ್ಲಿ ಒಬ್ಬ ಯುವಕ ನಿಂತಿರ್ತಾನೆ. ಕವಚ, ಕುಂಡಲ, ಮುಖದಲ್ಲಿ ಆತ್ಮವಿಶ್ವಾಸ, ಕಣ್ಣಲ್ಲಿ ಬೆಂಕಿ. ಅವನೇ ಕರ್ಣ. ಆ ಕ್ಷಣದಲ್ಲಿ ಇಡೀ ಅಖಾಡ ಮೌನವಾಗಿತ್ತು. ಕರ್ಣ ನಿಧಾನವಾಗಿ ಅಖಾಡದೊಳಗೆ ನಡೀತಾ ಬರ್ತಾನೆ. ಅವನ ಹೆಜ್ಜೆಗಳಲ್ಲಿ ಯಾವುದೇ ಭಯ ಇರಲಿಲ್ಲ, ನೇರ ಸವಾಲಿತ್ತು. ಅವನು ಅರ್ಜುನನ್ ಕಡೆ ನೋಡಿ ಹೇಳ್ತಾನೆ, ನೀನ್ ಮಾಡಿದ ಪ್ರತಿಯೊಂದು ಕಲೆ ನಾನು ಕೂಡ ಮಾಡಬಲ್ಲೆ. ಇತ್ತ ಅರ್ಜುನನ್ ಮುಖ ಗಂಭೀರವಾಗುತ್ತೆ. ದ್ರೋಣ ಮತ್ತೆ ಭೀಷ್ಮ ಪರಸ್ಪರ ನೋಡ್ಕೊಳ್ತಾರೆ. ಯಾಕಂದ್ರೆ ಈ ಯುವಕ ಯಾರು ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಮುಂದಿನ ಕ್ಷಣದಲ್ಲಿ ಕರ್ಣ ಬಿಲ್ಲಿ ಎತ್ತಿ ಅವನು ಒಂದ್ರ ನಂತರ ಒಂದು ಕಲೆಗಳನ್ನ ಪ್ರದರ್ಶನ ಮಾಡೋದಕ್ಕೆ ಶುರು ಮಾಡ್ತಾನೆ. ಅರ್ಜುನ ಮಾಡಿದ ಪ್ರತಿಯೊಂದನ್ನು ಅವನು ಸಮಾನ ನಿಖರತೆಯಿಂದ ಮಾಡ್ತಿದ್ದ. ಕೆಲವೊಮ್ಮೆ ಇನ್ನೂ ಅದ್ಭುತವಾಗಿ ಮಾಡ್ತಿದ್ದ. ಜನರು ಈಗ ಗೊಂದಲದಲ್ಲಿದ್ದಾರೆ, ಇವನು ಯಾರು ಅಂತ. ಯಾಕಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅಷ್ಟು ಅದ್ಭುತ ಧನುರ್ವಿದ್ಯೆ ಸಾಧ್ಯನೇ ಇಲ್ಲ. ಅರ್ಜುನನ ಪ್ರತಿಯೊಂದು ಕಲೆಗೂ ಸಮಾನವಾಗಿ ಉತ್ತರ ಕೊಡ್ತಿದ್ದ ಈ ಯುವಕನ ಹಿಂದೆನೂ ಒಂದು ದೊಡ್ಡ ಕತೆ ಅಡಗಿತ್ತು. ಕರ್ಣ ಜನಿಸಿದ ಕ್ಷಣದಿಂದನೇ ಅವನ ಜೀವನ ಸಾಮಾನ್ಯ ಆಗಿರಲಿಲ್ಲ. ಅವನು ಜನಿಸಿದ್ದು ಕುಂತಿ ಗರ್ಭದಲ್ಲಿ, ಆದ್ರೆ ಮದುವೆಗೆ ಮುಂಚೆ. ಬಾಲ್ಯದಲ್ಲೇ ಕುಂತಿಗೆ ದೊರೆತಿದ್ದ ಒಂದು ದಿವ್ಯ ಮಂತ್ರದಿಂದ ಅವಳು ಸೂರ್ಯದೇವನನ್ನ ಆಹ್ವಾನಿಸ್ತಾರೆ. ಆ ಆಹ್ವಾನಕ್ಕೆ ಪ್ರತಿಯಾಗಿ ಜನಿಸಿದ ಮಗುನೇ ಈ ಕರ್ಣ. ಅವನು ಸಾಮಾನ್ಯ ಶಿಶುವಾಗಿ ಹುಟ್ಟಿರ್ಲಿಲ್ಲ. ಅವನ ದೇಹದ ಮೇಲೆ ಹುಟ್ಟಿನಿಂದನೇ ಕವಚ, ಕುಂಡಲಗಳಿದ್ವು. ಅದು ಅವನ ದೈವಿಕ ಜನ್ಮದ ಗುರುತಾಗಿತ್ತು. ಆದ್ರೆ ಸಮಾಜದ ಭಯ, ಜನರ ಮಾತು, ಅವಮಾನ ಈ ಎಲ್ಲದರ ಕಾರಣದಿಂದ ಕುಂತಿಯ ಮಗುವನ್ನ ತನ್ನ ಹೃದಯದಿಂದ ಕಿತ್ಕೊಂಡು ಒಂದು ಬುಟ್ಟಿಯಲ್ಲಿಟ್ಟು ನದಿಗೆ ಬಿಡ್ಬೇಕಾಗುತ್ತೆ. ಆ ದಿನ ಒಬ್ಬ ತಾಯಿ ತನ್ನ ಮಗುವನ್ನ ಕಳೆದುಕೊಳ್ತಾಳೆ, ಮತ್ತೆ ಒಬ್ಬ ಮಗ ತನ್ನ ನಿಜವಾದ ಗುರುತನ್ನ ಕಳ್ಕೊಳ್ತಾನೆ. ಆ ಮಗು ನಂತರ ಸಿಕ್ಕಿದ್ದು ಸಾರಥಿಯಾದ ಅಧಿರಥ ಮತ್ತೆ ಅವನ ಪತ್ನಿ ರಾಧೆಗೆ. ಅವ್ರಿಗೆ ಮಕ್ಕಳಿರ್ಲಿಲ್ಲ. ಅವ್ರು ಆ ಮಗುವನ್ನ ತಮ್ಮ ಸ್ವಂತ ಮಗನಂತೆ ಸಾಕ್ತಾರೆ. ಅದರಿಂದಲೇ ಜನರು ಅವನನ್ನ ಸೂತ ಪುತ್ರ ಅಂತ ಕರೆಯಲು ಶುರು ಮಾಡ್ತಾರೆ. ಆದ್ರೆ ಕರ್ಣ ಬೆಳೆದಂತೆ ಅವನೊಳಗೆ ಒಂದು ಪ್ರಶ್ನೆ ಬೆಳೀತಾ ಹೋಗುತ್ತೆ. ನಾನ್ ಯಾಕೆ ಬೇರೆಯವ್ರ ರೀತಿ ಇಲ್ಲ, ಅವರಿಂದ ನಾನ್ ಯಾಕೆ ವಿಭಿನ್ನ? ಅವನಿಗೆ ಬಾಲ್ಯದಿಂದನೇ ಬಿಲ್ಲು, ಬಾಣ, ಯುದ್ಧ ಕಲೆಗಳತ್ತ ಅಸಾಧಾರಣವಾದ ಆಕರ್ಷಣೆ ಇರುತ್ತೆ. ರಾಜ್ಕುಮಾರರು ಅಭ್ಯಾಸ ಮಾಡ್ತಿದ್ರೆ ಅವ್ನು ದೂರದಿಂದ ನಿಂತು ನೋಡ್ತಾ ಇರ್ತಾನೆ. ಅವರ ಪ್ರತಿಯೊಂದು ಚಲನವಲನ ಗಮನಿಸ್ತಾ ಮನಸ್ಸಿನಲ್ಲಿ ನೆನ್ಪಿಟ್ಕೊಳ್ತಾ ಇರ್ತಾನೆ. ಆದ್ರೆ ಅವನ ಸಮಸ್ಯೆ ಒಂದೇ, ಅವನಿಗೆ ಕಲ್ಸೋದಿಕ್ಕೆ ಯಾರೂ ಸಿದ್ಧ ಇರಲಿಲ್ಲ. ಯಾಕಂದ್ರೆ ಸಮಾಜ ಅವನ ಪ್ರತಿಭೆಯನ್ನ ನೋಡ್ತಿರ್ಲಿಲ್ಲ, ಅವನ ಜನ್ಮವನ್ನ ಮಾತ್ರ ನೋಡ್ತಾ ಇರುತ್ತೆ. ಅವನು ಹಲವಾರು ಗುರುಗಳ ಬಳಿ ಹೋಗಿ ಕೇಳ್ಕೊಳ್ತಾನೆ. ಆದ್ರೆ ಎಲ್ರಿಂದಲೂ ಒಂದೇ ಉತ್ತರ ಬರ್ತಾ ಇರುತ್ತೆ, ನೀನು ರಾಜ್ಕುಮಾರ ಅಲ್ಲ. ಈ ನಿರಾಕರಣೆ ನಿಧಾನವಾಗಿ ಅವನೊಳಗೆ ಬೆಂಕಿಯಾಗಿ ಬದಲಾಗ್ತೊಡಗುತ್ತೆ. ಅವನು ಒಂದ್ ನಿರ್ಧಾರಕ್ಕೆ ಬರ್ತಾನೆ, ಏನೇ ಆಗ್ಲಿ ನಾನು ಜಗತ್ತಿನ ಶ್ರೇಷ್ಠ ಧನುಧಾರಿ ಆಗ್ಲೇಬೇಕು ಅಂತ. ಈ ಹುಡುಕಾಟನೆ ಅವನನ್ನ ಒಬ್ಬ ಭಯಾನಕ ಗುರುಗಳ ಬಳಿ ಕರ್ಕೊಂಡು ಹೋಗುತ್ತೆ. ಅವರೇ ಪರಶುರಾಮ. ಪರಶುರಾಮ ಸಾಮಾನ್ಯ ಗುರು ಅಲ್ಲ, ಇಡೀ ಆರ್ಯಾವೃತ್ತವೇ ಭಯ ಪಡುವಂತ ಯೋಧ.
ಆದ್ರೆ ಅವ್ರಿಗೆ ಒಂದು ಪ್ರತಿಜ್ಞೆ ಇರುತ್ತೆ, ನಾನು ಕ್ಷತ್ರಿಯರಿಗೆ ಶಿಕ್ಷಣ ಕೊಡೋದಿಲ್ಲ ಅನ್ನೋದು. ಇದು ಕರ್ಣನಿಗೆ ಗೊತ್ತಿರುತ್ತೆ. ಸತ್ಯ ಹೇಳಿದ್ರೆ ಅವನು ಅಲ್ಲಿ ಕೂಡ ನಿರಾಕರಿಸಲ್ಪಡ್ತಾನೆ ಅಂತ. ಆದ್ರಿಂದ ಅವನ್ ಸುಳ್ಳು ಹೇಳ್ತಾನೆ, ತಾನು ಬ್ರಾಹ್ಮಣ ಅಂತ ಹೇಳಿ ಪರಿಚಯ ಮಾಡ್ಕೊಳ್ತಾನೆ. ಪರಶುರಾಮ ಅವನ ಕಣ್ಣಲ್ಲಿದ್ದ ಸಮರ್ಪಣೆಯನ್ನ ನೋಡಿ ಅವನನ್ನ ಶಿಷ್ಯನಾಗಿ ಒಪ್ಕೊಬಿಡ್ತಾರೆ. ಆ ದಿನದಿಂದ ಕರ್ಣನ ಜೀವನನೇ ಬದಲಾಗೋಗುತ್ತೆ. ಅವ್ರ ತರಬೇತಿ ಸಾಮಾನ್ಯವಾಗಿರ್ಲಿಲ್ಲ. ಬೆಳಗ್ಗೆಯಿಂದ ರಾತ್ರಿ ತನಕ ಅಭ್ಯಾಸ ಕೇವಲ ಧನುರ್ವಿದ್ಯೆ ಅಲ್ಲ, ಅಸ್ತ್ರ ಶಸ್ತ್ರಗಳ ರಹಸ್ಯ, ದಿವ್ಯಾಸ್ತ್ರಗಳ ಮಂತ್ರ, ಯುದ್ಧದಲ್ಲಿ ಮನಸ್ಸನ್ನ ಹೇಗೆ ನಿಯಂತ್ರಿಸಬೇಕು ಅನ್ನೋದ್ರವರೆಗೆ ಪರಶುರಾಮ ಅವನಿಗೆ ಕಲಿಸಿರ್ತಾರೆ. ಕರ್ಣ ತನ್ನ ಗುರುನ ಪ್ರತಿಯೊಂದು ಮಾತನ್ನ ಜೀವದಂತೆ ಸ್ವೀಕರಿಸ್ತಿದ್ದ. ಕೆಲವೇ ವರ್ಷಗಳಲ್ಲಿ ಅವನು ಅಸಾಧಾರಣ ಯೋಧನಾಗಿ ರೂಪುಗೊಳ್ತಾನೆ. ಆದ್ರೆ ವಿಧಿ ಅವನ ಜೀವನದಲ್ಲಿ ಯಾವಾಗ್ಲೂ ಒಂದು ಗಾಯ ಬಿಟ್ಟು ಹೋಗ್ತಾ ಇರುತ್ತೆ. ಒಂದಿನ ಪರಶುರಾಮ ಕರ್ಣನ್ ತೊಡೆಯ ಮೇಲೆ ತಲೆ ಇಟ್ಟು ವಿಶ್ರಾಂತಿ ಪಡಿತಾ ಇರ್ತಾರೆ. ಆ ಸಮಯದಲ್ಲಿ ಒಂದು ವಿಷಕಾರಿ ಕೀಟ ಕರ್ಣನ ಕಾಲಿಗೆ ಕಚ್ಚಿಬಿಡುತ್ತೆ. ರಕ್ತ ಹರಿತಾ ಇರುತ್ತೆ, ನೋವು ಅಸಹನೀಯವಾಗಿರುತ್ತೆ. ಆದ್ರೆ ಕರ್ಣ ಚಲಿಸ್ಲಿಲ್ಲ. ಯಾಕಂದ್ರೆ ಗುರುವಿನ ನಿದ್ರೆ ಕೆಡಬಾರ್ದು ಅನ್ನೋದು ಅವನಿಗೆ ಮುಖ್ಯ ಆಗಿರುತ್ತೆ. ರಕ್ತದ ಸ್ಪರ್ಶದಿಂದ ಪರಶುರಾಮ ಎದ್ದೇಳ್ತಾರೆ. ಅವ್ರ ಕರ್ಣನ ಗಾಯ ನೋಡಿ ಬೆಚ್ಚ ಬೀಳ್ತಾರೆ. ಒಬ್ಬ ಸಾಮಾನ್ಯ ಬ್ರಾಹ್ಮಣನ್ಗೆ ಇಷ್ಟೊಂದು ನೋವು ಸಹಿಸುವಂತ ಶಕ್ತಿ ಇರೋದಿಲ್ಲ. ಸತ್ಯ ಹೇಳು, ನೀನ್ ಯಾರು ಅಂತ ಕರ್ಣನ್ಗೆ ಕೇಳ್ತಾರೆ. ಕೊನೆಗೆ ಕರ್ಣ ಸತ್ಯ ಒಪ್ಕೊಳ್ತಾನೆ. ಆ ಕ್ಷಣದಲ್ಲಿ ಪರಶುರಾಮನ ಮುಖ ಕೋಪದಿಂದ ತುಂಬೋಗುತ್ತೆ. ನೀನ್ ನನ್ಗೆ ಮೋಸ ಮಾಡಿದ್ಯಾ ಅಂತ ಹೇಳಿ ಕೋಪದಲ್ಲಿ ಅವ್ರ ಕರ್ಣನಿಗೆ ಶಾಪ ಕೊಟ್ಬಿಡ್ತಾರೆ. ನಿನಗೆ ಅತ್ಯಂತ ಅಗತ್ಯ ಇರುವಂತ ಕ್ಷಣದಲ್ಲಿ ನೀನ್ ಕಲಿತ ವಿದ್ಯೆ ಎಲ್ಲ ಮರೆತು ಬಿಡ್ತೀಯಾ ಅನ್ನುವಂತ ಘೋರ ಶಾಪ. ಈ ಒಂದು ಶಾಪ ಮುಂದೆ ಕರ್ಣನ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಆದ್ರೆ ಈ ಎಲ್ಲದರ ನಡುವೆನೂ ಕೂಡ ಕರ್ಣ ತನ್ನ ಪ್ರತಿಭೆಯಿಂದ ಅಖಾಡದವರೆಗೆ ಬಂದಿದ್ದ. ಮತ್ತೆ ಈಗ ಎಲ್ರ ಮುಂದೆ ಅವಮಾನ ಅನುಭವಿಸ್ತಿದ್ದ. ನೀನ್ ಯಾವ ವಂಶದವನು ಅನ್ನೋ ಪ್ರಶ್ನೆ ಅವನನ್ನ ಮತ್ತೆ ಅವನ ಹಳೆಯ ನೋವಿನೊಳಗೆ ತಳ್ಳಿಬಿಡುತ್ತೆ. ಆ ಸಮಯದಲ್ಲಿ ದುರ್ಯೋಧನ ಮುಂದೆ ಬರ್ತಾನೆ. ದುರ್ಯೋಧನ ಆ ಕ್ಷಣದಲ್ಲಿ ಕರ್ಣನೊಳಗಿನ ನೋವನ್ನು ನೋಡ್ತಾನೆ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಅವನ್ ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ತಾನೆ, ಇವನು ಅರ್ಜುನನಿಗೆ ಸಮಾನ. ಅವನ ಮನಸ್ಸಿನಲ್ಲಿ ರಾಜಕೀಯ ಲೆಕ್ಕಾಚಾರ ತಕ್ಷಣ ಶುರುವಾಗಿ ಹೋಗುತ್ತೆ. ಅರ್ಜುನನ್ ವಿರುದ್ಧ ನಿಲ್ಲಬಲ್ಲ ಯೋಧ ನನ್ ಕಡೆ ಇದ್ರೆ ಪಾಂಡವರ ವಿರುದ್ಧ ತನ್ನ ಶಕ್ತಿ ಹೆಚ್ಚಾಗುತ್ತೆ ಅಂತ. ಆದ್ರೆ ಅದಕ್ಕಿಂತ ಆಳವಾಗಿ ನೋಡಿದ್ರೆ ದುರ್ಯೋಧನ ಕೂಡ ಒಬ್ಬ ನೋವಿನ ವ್ಯಕ್ತಿ. ಇಡೀ ಜೀವನ ಪಾಂಡವರ ನೆರಳಲ್ಲಿ ಬದುಕಿದವನು. ಅದಕ್ಕಾಗಿಯೇ ಕರ್ಣನ ಅವಮಾನ ಅವನಿಗೆ ತನ್ನದೇ ಅವಮಾನವಾಗಿ ಕಾಣಿಸುತ್ತೆ. ದುರ್ಯೋಧನ ಅಖಾಡದ ಮಧ್ಯದಲ್ಲಿ ಎದ್ ನಿಂತು ಒಬ್ಬ ಯೋಧನ ಮಹತ್ವ ಅವನ ಜನ್ಮದಲ್ಲಿಲ್ಲ, ಅವನ ಸಾಮರ್ಥ್ಯದಲ್ಲಿ ಇದೆ ಅಂತ ಹೇಳ್ತಾನೆ. ಎಲ್ರು ಮೌನವಾಗಿ ನೋಡ್ತಾ ಇರ್ತಾರೆ. ಮುಂದಿನ ಕ್ಷಣದಲ್ಲಿ ದುರ್ಯೋಧನ ಒಂದು ಐತಿಹಾಸಿಕ ನಿರ್ಧಾರ ತಗೊಳ್ತಾನೆ. ಅವನು ತಕ್ಷಣವೇ ಕರ್ಣನನ್ನ ಅಂಗ ದೇಶದ ರಾಜನನ್ನಾಗಿ ಘೋಷಿಸ್ಬಿಡ್ತಾನೆ. ಆ ಕ್ಷಣದಲ್ಲಿ ಇಡೀ ಅಖಾಡನೆ ಬೆಚ್ಚ ಬೀಳುತ್ತೆ. ಯಾಕಂದ್ರೆ ರಾಜನಾಗ್ಬೇಕಾದ್ರೆ ರಾಜವಂಶ ಇರ್ಬೇಕು ಅನ್ನೋ ಸಮಾಜದ ನಿಯಮವನ್ನ ದುರ್ಯೋಧನ ಒಡೆದಾಕಿದ್ದ. ಅಲ್ಲೇ ಅಭಿಷೇಕಕ್ಕೆ ಸಿದ್ಧತೆ ನಡೆಯುತ್ತೆ, ಪವಿತ್ರ ಜಲ ತರಿಸಲಾಗುತ್ತೆ. ಮಂತ್ರೋಚ್ಚಾರಣೆಗಳ ಮಧ್ಯೆ ಕೆಲವೇ ಕ್ಷಣಗಳ ಹಿಂದೆ ಅವಮಾನಗೊಂಡಿದ್ದ ಕರ್ಣ ಈಗ ರಾಜನಾಗಿ ನಿಂತಿರ್ತಾನೆ. ಕರ್ಣನ ಕಣ್ಗಳಲ್ಲಿ ನೀರು ತುಂಬಿರುತ್ತೆ. ಅವನ ಜೀವನದಲ್ಲಿ ಮೊದಲ ಬಾರಿಗೆ ಯಾರೋ ಅವನ ಪ್ರತಿಭೆಯನ್ನ ಅವನ ಜನ್ಮಕ್ಕಿಂತ ದೊಡ್ಡದಾಗಿ ನೋಡಿರ್ತಾರೆ. ಆ ಕ್ಷಣದಲ್ಲಿ ಕರ್ಣ ಒಂದು ನಿರ್ಧಾರ ಮಾಡಿದ, ನನ್ನ ಜೀವನ, ನನ್ನ ನಿಷ್ಠೆ ಇನ್ನು ದುರ್ಯೋಧನನಿಗೆ ಮಾತ್ರ ಅಂತ. ಆ ದಿನ ಹುಟ್ಟಿದ ಸ್ನೇಹ ಸಾಮಾನ್ಯ ಸ್ನೇಹ ಅಲ್ಲ, ಅದು ಕೃತಜ್ಞತೆ, ಗೌರವ, ನೋವು ಮತ್ತು ನಿಷ್ಠೆಯಿಂದ ಕಟ್ಟಿದ ಬಂಧುವಾಗಿರುತ್ತೆ. ಅದೇ ಕಾರಣಕ್ಕೆ ನಂತರ ಇಡೀ ಜಗತ್ತು ದುರ್ಯೋಧನನ ವಿರುದ್ಧ ನಿಂತರೂ ಕೂಡ ಕರ್ಣ ಮಾತ್ರ ಅವನ ಜೊತೆ ಕೊನೆಯ ಕ್ಷಣದವರೆಗೂ ನಿಂತಿರ್ತಾನೆ. ಅಂಗದೇಶದ ರಾಜನಾಗಿ ಘೋಷಿಸಲ್ಪಟ್ಟ ನಂತರ ಕರ್ಣ ಅಖಾಡದ ಮಧ್ಯದಲ್ಲಿ ನಿಂತಿದ್ದ. ಆದ್ರೆ ಆ ಕ್ಷಣದಲ್ಲಿ ಅವನೊಳಗೆ ನಡೆಯುತ್ತಿದ್ದ ಭಾವನೆಗಳನ್ನ ಯಾರೂ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಕೆಲವೇ ಕ್ಷಣಗಳ ಹಿಂದೆ ಅವನನ್ನ ಸೂತ ಪುತ್ರ ಅಂತ ಅವಮಾನಿಸಿದ ಜನ ಈಗ ಅವನ ಮುಂದೆ ತಲೆಬಾಗ್ತಿದ್ದಾರೆ. ಸಮಾಜ ಯಾವತ್ತೂ ಅವನ ಪ್ರತಿಭೆಯನ್ನ ಒಪ್ಕೊಳ್ಳಿಲ್ಲ. ಆದ್ರೆ ಒಂದು ಕಿರೀಟ ಕ್ಷಣಾರ್ಧದಲ್ಲಿ ಎಲ್ಲವನ್ನ ಬದಲಾಯಿಸ್ಬಿಡುತ್ತೆ. ಆದ್ರೆ ಎಲ್ರು ಈ ದೃಶ್ಯನ ನೋಡಿ ಸಂತೋಷ ಪಟ್ಟಿರ್ಲಿಲ್ಲ. ಭೀಮ ಮುಂದೆ ಬಂದು ಕರ್ಣನ್ ಕಡೆ ತೀಕ್ಷ್ಣವಾಗಿ ನೋಡಿ ಹೇಳ್ತಾನೆ, ಸಾರಥಿಯ ಮಗನಿಗೆ ರಾಜನ ಪಟ್ಟ ಕೊಟ್ರೆ ಅವನು ಕ್ಷತ್ರಿಯನಾಗೋದಿಲ್ಲ ಅಂತ. ಆ ಮಾತು ಮತ್ತೆ ಕರ್ಣನ ಹೃದಯಕ್ಕೆ ಗಾಯ ಮಾಡುತ್ತೆ. ಅಖಾಡ ಮತ್ತೆ ಮೌನವಾಗುತ್ತೆ. ಕರ್ಣ ತನ್ನ ಬಿಲ್ಲನ್ನ ಗಟ್ಟಿಯಾಗಿ ಹಿಡಿತಾನೆ. ಅವನ ಕಣ್ಗಳಲ್ಲಿ ಕೋಪ ಹೊಳೆಯತೊಡಗುತ್ತೆ. ಆದ್ರೆ ಅವನು ಉತ್ತರ ಕೊಡ್ಲಿಲ್ಲ. ಯಾಕಂದ್ರೆ ಅವನ ಜೀವನನೇ ಅವಮಾನಗಳಿಂದ ತುಂಬಿತ್ತು. ಪ್ರತಿ ಸಾರಿ ಉತ್ತರ ಕೊಡೋದಕ್ಕಿಂತ ಅವನ್ ತನ್ನ ಪ್ರತಿಭೆಯಿಂದ ಉತ್ತರ ಕೊಡೋದನ್ನ ಕಲ್ತಿದ್ದ. ಆ ಕ್ಷಣದಲ್ಲಿ ದುರ್ಯೋಧನ ಭೀಮನ್ ಮುಂದೆ ಬಂದು ನಿಂತಾನೆ. ಕರ್ಣನನ್ನ ಅವಮಾನಿಸೋದು ಅಂದ್ರೆ ಅಂಗದೇಶದ ರಾಜನನ್ನ ಅವಮಾನಿಸೋದು. ಈ ಒಂದು ವಾಕ್ಯ ಕರ್ಣನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಆ ದಿನದಿಂದ ಕರ್ಣ ಮತ್ತೆ ದುರ್ಯೋಧನ ಕೇವಲ ಸ್ನೇಹಿತರಾಗಿರ್ಲಿಲ್ಲ, ಅವರು ಒಬ್ರಿಗಾಗಿ ಇನ್ನೊಬ್ರು ಪ್ರಾಣ ಕೊಡುವಷ್ಟು ಹತ್ರವಾಗ್ತಾರೆ. ಇತ್ತ ಅರ್ಜುನ ಮೌನವಾಗಿ ಕರ್ಣನನ್ನ ನೋಡ್ತಿರ್ತಾನೆ. ಅವನೊಳಗೆ ವಿಚಿತ್ರ ಭಾವನೆಗಳು ಹುಟ್ಟುತ್ತಾ ಇರ್ತವೆ. ಮೊದಲ ಬಾರಿಗೆ ಅವನಿಗೆ ಸಮಾನ ಶಕ್ತಿ ಇರುವ ಯೋಧ ಒಬ್ಬ ಎದುರಿಗೆ ಬಂದಿದ್ದ. ಆದ್ರೆ ಆ ಸ್ಪರ್ಧೆಯೊಳಗೆ ಒಂದು ಅಸಹನೆ ಕೂಡ ಇತ್ತು. ಯಾಕಂದ್ರೆ ಜನರ ಮುಂದೆ ತನ್ನ ಸ್ಥಾನವನ್ನ ಯಾರೋ ಪ್ರಶ್ನಿಸ್ತಿದ್ದಾರೆ ಅಂತ. ಆ ದಿನದ ನಂತರ ಅರ್ಜುನ ಮತ್ತೆ ಕರ್ಣನ ನಡುವಿನ ದ್ವೇಷ ನಿಧಾನವಾಗಿ ಬೆಳೆಯತೊಡಗುತ್ತೆ. ಒಬ್ಬ ರಾಜ್ಕುಮಾರ, ಇನ್ನೊಬ್ಬ ಸಮಾಜದಿಂದ ತಳ್ಳಲ್ಪಟ್ಟ ಯೋಧ. ಆದ್ರೆ ಇಬ್ಬರ ಗುರಿ ಒಂದೇ,
ಜಗತ್ತಿನ ಶ್ರೇಷ್ಠ ಧನುರ್ಧಾರಿ. ಅಖಾಡದ ಘಟನೆ ಮುಗಿದ ನಂತರ ಹಸ್ತಿನಾಪುರದಲ್ಲಿ ಹೊಸ ರಾಜಕೀಯ ಸಮೀಕರಣಗಳು ಹುಟ್ಕೊಳ್ತವೆ. ದುರ್ಯೋಧನ ಈಗ ಇನ್ನಷ್ಟು ಆತ್ಮವಿಶ್ವಾಸದಿಂದ ತುಂಬಿದ್ದ, ಯಾಕಂದ್ರೆ ಅವನ ಪಕ್ಕದಲ್ಲಿ ಈಗ ಕರ್ಣ ಇದ್ದ. ಭೀಮನ ಶಕ್ತಿಗೆ ಎದುರಾಗಿ ದುರ್ಯೋಧನ, ಅರ್ಜುನನಿಗೆ ಎದುರಾಗಿ ಕರ್ಣ. ಇದು ಕೇವಲ ಸ್ನೇಹ ಅಲ್ಲ, ಭವಿಷ್ಯದ ಯುದ್ಧಕ್ಕೆ ರೂಪುಗೊಳ್ತಿದ್ದ ಸೇನೆ.